ಜನ್ಮತಃ ಯಾವುದೇ ಮಕ್ಕಳಲ್ಲಿ ಗುಣಗಳಾಗಲಿ ದೋಷಗಳಾಗಲಿ ಇರುವುದಿಲ್ಲ. ಹುಟ್ಟುತ್ತಲೇ ಮಕ್ಕಳು ಗುಣಗಳೊಂದಿಗೆ ಹುಟ್ಟುವುದಿಲ್ಲ. ಮಕ್ಕಳಲ್ಲಿ ವ್ಯಕ್ತಿತ್ವವು ತಂದೆ ತಾಯಿ ಪ್ರವರ್ತನೆ, ಆಡುವ ಮಾತುಗಳು, ಸುತ್ತಲಿನ ಸಮಾಜದಿಂದ ಬೆಳವಣಿಗೆ ಆಗುತ್ತದೆ. ಕಾಡಿಗೆ ರಾಜನಾದರೂ ಕೆಲವು ಪರಿಸ್ಥಿತಿಗಳಿಗೆ ತಲೆ ತಗ್ಗಿಸಲೇಬೇಕು. ನಾನು ಇದುವರೆಗೂ ಭಗವಂತನನ್ನು ನೋಡಿಯೇ ಇಲ್ಲವೆಂದು ಹೇಳಬೇಡಿ. ಏಕೆಂದರೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವ ಪ್ರತಿಯೊಬ್ಬರೂ ಭಗವಂತನಿಗೆ ಸಮಾನ ಎಂಬುದು ನೆನಪಿಟ್ಟುಕೊಳ್ಳಿ. ಕತ್ತಲಲ್ಲೇ ನಕ್ಷತ್ರಗಳ ಸುಂದರತೆ ಕಾಣಿಸುತ್ತದೆ. ಹಾಗೆ ಕಷ್ಟದಲ್ಲೇ ಜೀವನದ ಮೌಲ್ಯ ತಿಳಿಯುತ್ತದೆ. ಮನುಷ್ಯ ಇತರರೊಂದಿಗೆ ಮಾಡುವ ಯುದ್ಧಕ್ಕಿಂತ ತನ್ನ ಮನಸ್ಸಿನೊಂದಿಗೆ ಮಾಡುವ ಸಂಘರ್ಷ ಅತ್ಯಂತ ದೊಡ್ಡದು. ಪ್ರತಿನಿತ್ಯವೂ ಮನಸ್ಸಿನೊಂದಿಗೆ ಕಾದಾಡುತ್ತಲೇ ಇರುವನು. ಮನಸ್ಸನ್ನು ಸಂತೋಷಗೊಳಿಸಲು, ಮನಸ್ಸಿನ ಬಯಕೆಗಳನ್ನು ತೀರಿಸಲು, ಹೌದಲ್ಲವೇ? ಕಳೆದುಕೊಂಡಿರುವುದನ್ನು ಮರಳಿ ಪಡೆಯಲು ಆಗದೇ ಇರಬಹುದು. ಆದರೆ ಪಡೆದುಕೊಳ್ಳುವುದು ಮಾತ್ರ ಕಳೆದುಕೊಂಡಿರುವುದಕ್ಕಿಂತ ಉತ್ತಮವಾಗಿರಬೇಕು. ಕೆಲವು ಬಾರಿ ಮನುಷ್ಯ ಎಷ್ಟು ಆಳವಾದ ನಂಬಿಕೆಯಲ್ಲಿ ಮುಳುಗುವನು ಎಂದರೆ ತಾನು ನಂಬಿ ಮೋಸ ಹೋಗುತ್ತಿರುವೆನು ಎಂಬುದು ಗೊತ್ತಾಗುವುದಿಲ್ಲ. ಮೋಸ ಹೋದಾಗಲೇ ಅರಿವಿಗೆ ಬರುತ್ತದೆ ತಾನು ಮೋಸ ಹೋಗಿರುವೆನು ಎಂದು. ಇದು ನಮಗಾಗಲಿ ಅಥವಾ ನಮ್ಮ ಸುತ್ತಲಿನವರಿಗಾಗಲಿ ಅನುಭವ ಆಗಿರಬಹುದು. ಮನಸ್ಸಲ್ಲಿ ಬರೀ ಕಲುಷಿತವೇ ತುಂಬಿಕೊಂಡು ಶರೀರವನ್ನು ಎಷ್ಟು ಶುಭ್ರವಾಗಿ ಇಟ್ಟುಕೊಂಡರೂ ಏನು ಲಾಭ? ಹೇಗೆಂದರೆ ಮೀನುಗಳು ಹಗಲು ರಾತ್ರಿ ನೀರಲ್ಲಿದ್ದರೂ ಅವುಗಳ ವಾಸನೆ ಹೋಗುವುದಿಲ್ಲ. ಹಾಗೆ ಯಾರು ಹೇಗೆ ಓದಬೇಕೆಂದು ಪ್ರತಿ ಪಾಠಶಾಲೆಯಲ್ಲಿ ಕಲಿಸುತ್ತಾರೆ. ಆದರೆ ಹೇಗೆ ಬದುಕಬೇಕೆಂದು ಮಾತ್ರ ನಿನಗೆ ನೀನೇ ಕಲಿತುಕೊಳ್ಳಬೇಕು. ಈ ಕಾಲದಲ್ಲಿ ಒಳ್ಳೆಯದು ಅನ್ನುವುದು ಮಂಜಿನ ಹಾಗೆ ದಿನ ದಿನವೂ ಕರಗುತ್ತಲೇ ಇದೆ. ಕೇಡು ಅನ್ನುವುದು ಬೀದಿ ಬೀದಿಗಳಲ್ಲಿನ ಕಸದ ಹಾಗೆ ಬೆಳೆಯುತ್ತಲೇ ಹೋಗುತ್ತಿದೆ. ಯಾರಾದರೆ ನಮ್ಮ ಜೀವನದಲ್ಲಿ ಬಾಂಧವ್ಯಕ್ಕೆ ಮತ್ತು ಪ್ರತಿಯೊಬ್ಬರನ್ನೂ ಅರ್ಹತೆ ಮೀರಿ ಪ್ರೀತಿ ಹಾಗೆ ಮೌಲ್ಯವನ್ನು ಕೊಡುವರೋ ಕೊನೆಗೆ ಅವರೇ ಜೀವನದಲ್ಲಿ ಒಬ್ಬಂಟಿಯಾಗಿ ಉಳಿದು ಬಿಡುತ್ತಾರೆ. ಮನುಷ್ಯನ ಮೌಲ್ಯ ಬಿಟ್ಟು ಹೋದಾಗ ತಿಳಿಯುತ್ತದೆ. ಸಮಯದ ಮೌಲ್ಯ ಕಳೆದು ಹೋದಾಗ ತಿಳಿಯುತ್ತದೆ. ಹಾಗೆ ಜೀವನದ ಮೌಲ್ಯ ಅನುಭವಿಸಿದಾಗ ಮಾತ್ರ ತಿಳಿಯುತ್ತದೆ. ನಾವು ಸಂಪಾದಿಸಬೇಕಾದದ್ದು ಆಸ್ತಿ ಅಂತಸ್ತುಗಳಷ್ಟೇ ಅಲ್ಲ, ಆರೋಗ್ಯವನ್ನೂ ಕೂಡ. ಅದೇ ಇಲ್ಲದಿದ್ದರೆ ಎಷ್ಟು ಆಸ್ತಿ ಇದ್ದರೂ ಏನು ಲಾಭ ಹೇಳಿ? ಈ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ್ದು ಎರಡೇ ಎರಡು. ಒಂದು ಮನಃಶಾಂತಿ, ಎರಡು ಸಂತೃಪ್ತಿ. ಇವೆರಡನ್ನೂ ಸಂಪಾದಿಸಿದರೆ ಅಖಂಡವಾದ ಆನಂದ ನಿಮ್ಮದಾಗುತ್ತದೆ. ಸಮಯ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಇರುವುದೇ ಮನುಷ್ಯನ ಉನ್ನತ ಲಕ್ಷಣ. ಕಷ್ಟವನ್ನು ನೋಡಿ ಅತಿಯಾಗಿ ಭಯಪಡಬೇಡ ಮತ್ತು ದುಃಖವೂ ಪಡಬೇಡ. ನೀನು ಭಯಪಟ್ಟರೂ ದುಃಖಪಟ್ಟರೂ ಅದು ಮತ್ತಷ್ಟು ಬಲಗೊಳ್ಳುತ್ತದೆ. ಮನಸ್ಸು ಅನ್ನುವುದು ಎಲ್ಲರನ್ನೂ ಇಷ್ಟಪಡುವುದಿಲ್ಲ. ಒಂದು ವೇಳೆ ಇಷ್ಟಪಟ್ಟರೆ ಪ್ರಾಣ ಹೋದರೂ ಮರೆಯುವುದಿಲ್ಲ. ಕಾಯುವಿಕೆಯಲ್ಲಿ ಎಷ್ಟು ದುಃಖವಿರುತ್ತದೆ ಮತ್ತು ಎಷ್ಟು ನರಕವಿರುತ್ತದೆ. ಪ್ರತಿದಿನ ಪ್ರತಿ ಕ್ಷಣ ಸಿಗದಿರುವ ಪ್ರೇಮಕ್ಕಾಗಿ ಕಾಯುವವರಿಗೆ ಮಾತ್ರ ಅರ್ಥವಾಗುವುದು. ರಾತ್ರಿ ಕಾಣುವ ಕನಸಿಗೂ ಬೆಳಗಾದರೆ ಸಾಗುವ ಜೀವನಕ್ಕೂ ಹೋಲಿಕೆಯೇ ಇರುವುದಿಲ್ಲ ನೋಡಿ. ಕನಸೇ ಬೇರೆ, ಜೀವನವೇ ಬೇರೆ. ಎಲ್ಲ ಭಯಗಳು ಹೇಡಿತನದ ಲಕ್ಷಣಗಳಲ್ಲ. ಕೆಲವು ಭಯದ ಹಿಂದೆ ದುಃಖ, ಜವಾಬ್ದಾರಿ ಮತ್ತು ಅನುಭವವೂ ಇರುತ್ತದೆ. ನಾವು ಎಲ್ಲಿಯಾದರೆ ಕೆಟ್ಟು ಬೀಳಬಾರದೆಂದು ಕೊಳ್ಳುವೆವೋ ಪ್ರತಿ ಬಾರಿ ಅಲ್ಲೇ ಇನ್ನಷ್ಟು ಗಟ್ಟಿಯಾಗಿ
ಪೆಟ್ಟು ಬೀಳುತ್ತದೆ. ಅದು ಮನಸ್ಸಿಗಾಗಲಿ ದೇಹಕ್ಕಾಗಲಿ. ಮನಸ್ಸು ಮುರಿದು ಬಿದ್ದರೆ ಅಲ್ಲಿ ಮೌನಕ್ಕೆ ಬಿಟ್ಟು ಮಾತಿಗೆ ಸ್ಥಳ ಇರುವುದಿಲ್ಲ. ದುಃಖ ಮನಸ್ಸನ್ನಷ್ಟೇ ಅಲ್ಲ, ಮನುಷ್ಯನನ್ನೂ ಸಹ ಬದಲಾಯಿಸುತ್ತದೆ. ಮನಸ್ಸಿಗೆ ಮೇಲಿಂದ ಮೇಲೆ ಪೆಟ್ಟು ಬಿದ್ದರೆ ಅಲ್ಲಿ ಮನಸ್ಸು ಉಳಿಯುವುದಿಲ್ಲ, ಕೇವಲ ಮನುಷ್ಯ ಮಾತ್ರ ಉಳಿಯುತ್ತಾನೆ. ನಮಗೆ ಅವಶ್ಯಕತೆ ಇದ್ದಾಗ ಯಾರೂ ಕೂಡ ಸಹಾಯಕ್ಕೆ ಬರುವುದಿಲ್ಲ. ಆದರೆ ಅವರಿಗೆ ಅವಶ್ಯಕತೆ ಇದ್ದಾಗ ನಮ್ಮನ್ನು ಬಳಸಿಕೊಳ್ಳುವವರು ಇರುತ್ತಾರೆ ಎಂದು ಜಾಗ್ರತೆ ವಹಿಸಿ. ಸ್ವಲ್ಪ ಸಹನೆ ಇರಲಿ. ಒಂದು ದಿನ ಕಷ್ಟವೂ ಕೂಡ ಕರುಣಿಸುತ್ತದೆ. ನಿನಗೆ ಇಷ್ಟ ಆಗಿರುವ ಎಲ್ಲವೂ ನಿನ್ನ ಬಳಿಗೆ ಸೇರಿಸುತ್ತದೆ. ನಕ್ಷತ್ರಗಳು ಎಷ್ಟೇ ಇದ್ದರೂ ಕತ್ತಲನ್ನು ಓಡಿಸಿ ಬೆಳಕು ಮೂಡಿಸುವುದು ಚಂದ್ರ ಮಾತ್ರವೇ. ಯಶಸ್ಸು ಅನ್ನುವುದು ಅದೃಷ್ಟಕ್ಕೆ ಸಂಬಂಧಿಸಿರುವುದಲ್ಲ, ಕೂಲಂಕುಷವಾಗಿ ಯೋಚಿಸಿ ಮಾಡುವ ಕಾರ್ಯದ ಫಲಿತ. ಸಮತ್ವವಾದ ಮನಸ್ಸಿನೊಂದಿಗೆ ಸಮಾನವಾದ ಗಡಸುತನವಿಲ್ಲ, ಸಂತೃಪ್ತಿಗೆ ಸಮಾನವಾದ ಆನಂದವಿಲ್ಲ. ಹಾಗೆ ಅತಿ ಆಸೆಗೆ ಮಿಗಿಲಾದ ರೋಗವಿಲ್ಲ, ದಯಕ್ಕೆ ಮಿಗಿಲಾದ ಧರ್ಮವಿಲ್ಲ. ಅಧಿಪತಿ ಇಲ್ಲದೆ ಸೈನ್ಯ ನಾಶವಾಗುತ್ತದೆ, ಆಚರಣೆ ಇಲ್ಲದೆ ಜ್ಞಾನ ನಾಶವಾಗುತ್ತದೆ. ಹಾಗೆ ಜ್ಞಾನವಿಲ್ಲದೆ ಮನುಷ್ಯ ದುಃಖದಲ್ಲೇ ಹೊರಗುತ್ತಾನೆ. ನೀವು ಮಾಡುವ ಕರ್ಮ ಅನ್ನುವುದು ಒಳ್ಳೆಯದು ಅಂತ ಆದಾಗ ಅದರ ಒಂದು ಪರಿಣಾಮ ಕೆಟ್ಟದು ಆಗುವ ಅವಕಾಶವೇ ಇಲ್ಲ. ಒಳ್ಳೆಯ ಕೆಲಸ ಮಾಡುವ ಉದ್ದೇಶ ಇರುವವರಿಗೆ ಫಲಿತದ ಬಗ್ಗೆ ಚಿಂತೆಯ ಅವಶ್ಯಕತೆ ಇಲ್ಲ, ಏಕೆಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದೇ ಆಗಬೇಕಲ್ಲವೇ. ಯಾವುದೇ ಕೆಲಸ ಆರಂಭಿಸುವ ಮೊದಲು ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ: ಏತಕ್ಕಾಗಿ ಈ ಕೆಲಸ ಮಾಡುತ್ತಿರುವೆ ಎಂದು. ಇದರ ಉದ್ದೇಶವೇನು? ನೀವು ಮಾಡುವ ಉದ್ದೇಶ ಒಳ್ಳೆಯದು ಆದಾಗ ಫಲಿತ ಒಳ್ಳೆಯದೇ ಆಗುತ್ತದೆ.